ನಮ್ಮ ಭಾರತೀಯ ಜನತಾ ಪಾರ್ಟಿಯ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ನಾನು ಚುನಾವಣೆಗೆ ನಿಲ್ತೀನಿ ಪಕ್ಷೇತರರಾಗಿ ಅಂತ ತೀರ್ಮಾನ ಆದ ನಂತರ ಅವರು ನಮ್ಮನೆಗೇ ಬಂದಿದ್ದರು. ದಯವಿಟ್ಟು ಪಕ್ಷೇತರರು ನಿಲ್ಲಬೇಡಿ ಅಂತ ಹೇಳಿದರು. ನಾನು ತುಂಬ ಸ್ಪಷ್ಟವಾಗಿ ಯಾವ ಕಾರಣಕ್ಕೆ ನಾನು ನಿಲ್ತಾ ಇದ್ದೀನಿ ಅಂತ ಹೇಳಿದ್ದೆ. ಮರುಪರಿಶೀಲನೆ ಮಾಡಿ ಅಂತ ಹೇಳಿದ್ರು. ಯಾವ ಕಾರಣಕ್ಕೂ ಮರುಪರಿಶೀಲನೆ ಇಲ್ಲ, ನಿಂತೇ ನಿಲ್ತೀನಿ ಅಂತ ಹೇಳಿದ್ರು ಹಿರಿಯರು. ನಾನು ಅವ್ರ ಬಗ್ಗೆ ಟೀಕೆ ಮಾಡೋಕ್ಕೆ ಇಷ್ಟಪಡಲ್ಲ. ನಮ್ಮ ಮನೆಗೆ ಆ ರೀತಿ ಬಂದು ಹೇಳೋದಂಥ ಹಿರಿಯರು ನನಗೆ ಈಶ್ವರಪ್ಪ ಪರಿಚಯನೇ ಇಲ್ಲ ಅಂತಂದರೆ, ಇಡೀ ಕರ್ನಾಟಕ ರಾಜ್ಯದ ಜನಕ್ಕೆ 40 ವರ್ಷದಿಂದ ಪಕ್ಷ ಸಂಘಟನೆ ಮಾಡ್ಕೊಂಬಂದಿರೋಂಥ ವ್ಯಕ್ತಿ ಈಶ್ವರಪ್ಪ ಅಂತ ಗೊತ್ತು. ರಾಧಾಮೋಹನ್ ಅಗರ್ವಾಲಿಗೆ ಯಾಕೆ ಗೊತ್ತಿಲ್ವೋ ಅಥವಾ ಮರುವೋ ನನಗೆ ಗೊತ್ತಿಲ್ಲ. ರಾಜ್ಯದ ಜನ, ವಿಶೇಷವಾಗಿ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದ ಜನಕ್ಕೆ ನಾನು ಪಕ್ಷಕ್ಕೆ ಏನೇನು ಕೆಲಸ ಮಾಡಿರೋದು ಗೊತ್ತಾಗಿರೋದ್ರಿಂದ ಈ ಚುನಾವಣೆಯಲ್ಲಿ ಗೆದ್ದು ನಾನು ಎಷ್ಟು ಮಟ್ಟಿಗೆ ಜನ ನಾನು ಗುರುತಿಸಿದ್ದಾರೆ ಅನ್ನೋದನ್ನು. ಯೋಗೇಶ್ ಮೇಕಪ್ ಮಾಡಿ ತಿಂಗಳಿಗೆ 2 ಲಕ್ಷದವರೆಗೆ ಸಂಪಾದಿಸ್ತಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ. ರಾಧಾಮೋಹನ್ ಅಗರ್ವಾಲ್ ಅವರು ಅರ್ಥ ಮಾಡ್ಕೋತಾರೆ ಅಂತ ನಾನು ಭಾವಿಸ್ತೇನೆ. ಕೂಗ ಕೇಂದ್ರ ತಲುಪಿದೆ, ಕೇಂದ್ರ ತಲುಪಿದೆ. ಯಾರ್ಯಾರ ಮುಖಾಂತರ ಹೇಳಿ ಕಳಿಸ್ತಾ ಇದ್ದಾರೆ. ಇವತ್ತು ಬೆಳಿಗ್ಗೆನೂ ಹೇಳಿ ಕಳಿಸಿದ್ರು ನೀವು ವಾಪಸ್ ತೊಗೋಬೇಕು ಅಂತ. ಬೇಡ, ಅವಶ್ಯಕತೆ ಇಲ್ಲ. ಅನೇಕರು ಮಾಡ್ತಾ ಇದ್ದಾರೆ, ಮನೆಗೂ ಬಂದು ಹೋಗ್ತಾ ಇದ್ದಾರೆ. ಸ್ಪಷ್ಟವಾಗಿ ಹೇಳಿ ಕಳಿಸ್ತಾ ಇದ್ದೇನೆ, ನಾನು ನಿಲ್ಲೋದು ಖಾತ್ರಿ, ದಯವಿಟ್ಟು ನಂಗೆ ತೊಂದರೆ ಕೊಡಬೇಡಿ. ನಿಲ್ಲೋದು ಖಾತ್ರಿ, ಗೆಲ್ಲೋದು ಖಾತ್ರಿ, ನರೇಂದ್ರ ಮೋದಿ ಕೈ ಎತ್ತೋದು ಖಾತ್ರಿ. ಈ ಸ್ಪಷ್ಟವಾಗಿ ಹೇಳಿ ಕಳಿಸಿದ್ದೀನಿ. ಹಾಂ, ನನಗೆ ಗೊತ್ತಿಲ್ಲ. ನರೇಂದ್ರ ಮೋದಿ, ಅಮಿತ್ ಶಾ ಅವ್ರಿಗಂತೂ ತುಂಬ ಸ್ಪಷ್ಟವಾಗಿ ನಾನು ಹೇಳಿದ್ದೀನಿ. ಫೋನ್ ಮಾಡಿ ಯಾಕೆ ನಿಲ್ತಿದ್ಯಾ ಅಂತಂದಾಗ ಇದಷ್ಟು ಹೇಳಿದೆ ನಾನು. ಅವರು ಉತ್ತರ ಕೊಡೋಕ್ಕಾಗಲಿಲ್ಲ. ಏಕೆಂದರೆ ಕರ್ನಾಟಕ ರಾಜ್ಯದಲ್ಲಿ ಒಂದು ಕುಟುಂಬದ ಅಪ್ಪ ಮಕ್ಕಳ ಕೈಯಲ್ಲಿದೆ. 6 ತಿಂಗಳು ರಾಜ್ಯ ಅಧ್ಯಕ್ಷ ಸ್ಥಾನ ಖಾಲಿ ಇದ್ಕೊಂಡು ಹಠ ಮಾಡಿಕೊಂಡು ಯಡಿಯೂರಪ್ಪನ ಮಗನಿಗೆ ಕೊಟ್ಟಿದ್ದೀರಿ. ಇದನ್ನು ನಾನು ಪ್ರತಿಭಟನೆ ಮಾಡ್ತಾಯಿದ್ದೀನಿ. ರಾಜ್ಯದ ಕಾರ್ಯಕರ್ತರದ ಅಪೇಕ್ಷೆ ಇದೆ, ಇದು ಸರಿ ಹೋಗಲಿಲ್ಲ ಅಂತ. ಹಿಂದುತ್ವದ ಎಲ್ಲ ನಾಯಕರು ಪಕ್ಕಕ್ಕೆ ಸರಿಸಿರೋ ಅಂಶವನ್ನು ಅವ್ರ ಗಮನಕ್ಕೆ ತಂದಿದ್ದೀನಿ. ಭಾರತೀಯ ಜನತಾ ಪಾರ್ಟಿ ಒಂದು ರೀತಿಯ ಸಾಮೂಹಿಕ ನೇತೃತ್ವ ಅನ್ನೋದು ಮರೆತು ಹೋಗ್ಬಿಟ್ಟಿದೆ. ಎಲ್ಲ ಗಮನಕ್ಕೆ ತಂದಾಗ ಅವ್ರು ನನಗೇನು ಉತ್ತರ ಕೊಡೋಕ್ಕಾಗಲಿಲ್ಲ. ಬಾ ಡೆಲ್ಲಿ ಬಾ ಮಾತಾಡೋಣ ಅಂತಂದರು. ನಾನು ಹೋದೆ, ಅವ್ರ ಕಾರಣ ಅಂತಂದರೆ ಭೇಟಿ ಆಗಲಿಲ್ಲ. ಹಾಗೆ ಕೇಂದ್ರದ ನಾಯಕರಿಗೂ ಗೊತ್ತಾಗಿದೆ, ಗೊತ್ತಿಲ್ಲ ಅನ್ನೋಂಥ ಪ್ರಶ್ನೆ ಇಲ್ಲ. ಅವ್ರಿಗೆ ಕೇಳಬೇಕು, ಅವ್ರು ಯಾಕಾಗಲಿಲ್ಲ.